ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಹರ್ಬಲ್ ಲೈಫ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ. ಸೂಪರಾಗಿಲ್ಲ ಇರಲ್ಲ ಅಂತೇಳಿ ಹೇಳೋಕ್ಕಾಗುತ್ತಾ? ಯಾಕಂತ ಹೇಳಿದ್ರೆ ಹರ್ಬಲ್ ಲೈಫ್ ನಾನು ಬಿಫೋರ್ ಹರ್ಬಲ್ ಲೈಫ್ ತುಂಬಾ ನನ್ನ ಫೇಸ್ ನನ್ನ ಮಿರರಲ್ಲಿ ನೋಡ್ಕೊಳ್ಳಿಕ್ಕೆ ನನಗೆ ಬೇಜಾರಾಗ್ತಿತ್ತು. ಯಾಕಂದರೆ ವಿಚಿತ್ರವಾಗಿರಲಿಲ್ಲ, ಬಟ್ ನನ್ನ ವೆಯ್ಟ್ ತುಂಬ ಅಂದರೆ ತುಂಬಾ ನನ್ನ ಹೈಟ್ಗಿಂತ ವೆಯ್ಟು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಎಷ್ಟು ಅಂತ ಹೇಳಿದ್ರೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಈ ವಿಡಿಯೋದಲ್ಲಿ. ನನ್ನ ಈ ಹರ್ಬಲ್ ಲೈಫ್ ಜರ್ನಿ 7 to 8 ಮಂತ್ಸ್ ಆಗಿದೆ. ಈ ಹರ್ಬಲ್ ಲೈಫ್ ಜರ್ನಿಲಿ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನನಗೆ ವಿತಿನ್ 3 to 4 ಡೇಸಲ್ಲೇ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಇದನ್ನು ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಇದನ್ನು ತಗೊತಾ ನಮಗೆ ಆದಷ್ಟು ಕ್ರೇವಿಂಗ್ಸ್ ಎಲ್ಲ ಅವಾಯ್ಡ್ ಆಗ್ತಾ ಹೋಗುತ್ತೆ. ಯಾವುದರಿಂದ ಏನು ಎತ್ತ ಫುಲ್ ಇನ್ಫಾರ್ಮೇಷನ್ನ ಕೊಡಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಫಾರ್ ಮಾರ್ನಿಂಗು ನನ್ನ ದಿನ ಸ್ಟಾರ್ಟ್ ಆಗೋದೇ ನನ್ನ ಅಫ್ರೆಶಿಂದ ಎನರ್ಜಿ ಡ್ರಿಂಕ್. ಇದರಿಂದನೇ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗೋದು. ಫಸ್ಟು ಎದ್ದ ತಕ್ಷಣ ವಾಶ್ರೂಮ್ಗೆ ಹೋಗಿ ಬಂದು ನಾನು 1 ಲೋಟ 1/4 ಲೀಟರು ವಾರಮ್ ವಾಟರ್, ಫುಲ್ ಬಿಸಿನೂ ಇರಲ್ಲ, ಫುಲ್ ಕೋಲ್ಡು ಇರಲ್ಲ, ಆ ಥರ ನೀರನ್ನ ಕುಡಿತೀನಿ. ನೆಕ್ಸ್ಟು ನಾನು ಬಿಸಿ ನೀರಿಟ್ಟು ಸ್ವಲ್ಪ ಕುದೀಲಿಕ್ಕೆ ಇಡಿ, ಪರವಾಗಿಲ್ಲ, ಇಟ್ಟು ನೆಕ್ಸ್ಟು ಇದೊಂದು ಸ್ಪೂನು ಅಫ್ರೆಶ್ನ ಹಾಕ್ಕೊಂಡು ನಾನು ನನ್ನ ಅಫ್ರೆಶ್ ಮಾರ್ನಿಂಗು ಮುಗಿಸ್ತೀನಿ. ನೆಕ್ಸ್ಟು ಅದು ಆದಮೇಲೆ ನನಗೆ ತಿಂಡಿ ಮಾಡೋದೆಲ್ಲ ಇರುತ್ತೆ. ಬೇಕಾದರೆ ನಮ್ಮ ಮನೇಲಿ ಫುಡ್ ತೊಗೊಳ್ಳೋರು ತೊಗೋತಾರೆ, ತೊಗೊಳ್ದಲ್ಲೇ ಇರೋರು ಇದ್ದಾರೆ. ತೊಗೊಳ್ಳೆಲ್ಲ ಇರಲ್ವಲ್ಲ, ಅವರಿಗೋಸ್ಕರ ನಾನು ತಿಂಡಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ತಿಂಡಿ ಪ್ರಿಪೇರ್ ಮಾಡ್ಲಿಕ್ಕೆ ಹೋಗ್ತೀನಿ. ತಿಂಡಿ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ನನ್ನ ಬ್ರೇಕ್ಫಾಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಶೇಕ್ ಆಗಿರುತ್ತೆ. ಈ ಶೇಕ್ ಬಳಸೋದು ನಿಮ್ಗಾಗಲೇ ಹಿಂದಿನ ವೀಡಿಯೋದಲ್ಲಿ ಹೇಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್. ಇದನ್ನು ನಂಬೋದು ನೀವು, ಸೈಡ್ ಎಫೆಕ್ಟ್ ಆಗಲ್ಲ. ಬಟ್ ಒಬ್ಬೊಬ್ರು ಹೇಳ್ತಾರೆ, ನಾನು ನಾರ್ಮಲಾಗಿದ್ದೆ, ದಪ್ಪ ಇದ್ದೆ, ಓಕೆ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ತೊಗೊಂಡೆ, ತುಂಬ ಕಾಸ್ಟ್ಲಿ ಇದೆ. ನಿಜ ಕಾಸ್ಟ್ಲಿ ಇದೆ, ನಾನು ಹೇಳ್ತೀನಿ ಕಾಸ್ಟ್ಲಿ ಇದೆ. ಅದಕ್ಕೆ ತೊಗೊಳ್ಲಿಕ್ಕಾಗಲಿಲ್ಲ. 2 ಮಂತ್ಸ್ 3 ಮಂತ್ಸ್ ತೊಗೊಂಡೆ, ಮತ್ತೆ ಬಿಟ್ಟೆ. ಈ 3 ಮಂತ್ಸ್ ತೊಗೊತಿರ್ತೀರಲ್ಲ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕ್ರೇವಿಂಗ್ಸ್ ಅನ್ನೋದೆಲ್ಲ ಇದೆಲ್ಲ ಅವಾಯ್ಡ್ ಮಾಡುತ್ತೆ. ಇದೆಯಲ್ಲ, ಇದು ನಮಗೆ ಕ್ರೇವಿಂಗ್ಸ್ ಆದಾಗೆಲ್ಲ ಇದನ್ನು ನಾನು ತೊಗೊಂಡ್ರೆ 1 ದಿನಕ್ಕೆ 3 to 4 ಟೈಮ್ ತೊಗೊಂಡ್ರೆ ಸಾಕು. ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಆವಾಗ ನೀವು ಒಂದು ಡಯೆಟಲ್ಲಿ ಇರ್ತೀರ. ಡಯೆಟಲ್ಲಿ ಇರಬೇಕಾದ್ರೆ ನೀವು 3 ಮಂತ್ಸು ಓಕೆ ವೆಯ್ಟ್ ಲಾಸು ಆಗಿರ್ತೀರ, ತೊಗೊಳ್ಲಿಕ್ಕಾಗಲ್ಲ ಅಂತೇಳಿ ಬಿಡ್ತೀರಾ. ಫಸ್ಟು ಹೇಗೆ ಮಾಡ್ತಿದ್ದೀರಾ, ಹರ್ಬಲ್ ಲೈಫ್ ಬಿಫೋರ್ ಹೇಗೆ ಮಾಡ್ತೀರಾ ಹಾಗೆ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬಟ್ ನೀವು 3 ಮಂತ್ಸಲ್ಲೇ ಕಲಿಬೇಕು. ಏನು ಕಲಿಬೇಕು? ಡಯೆಟ್ನ ಯಾವ ಥರ ಫುಡ್ ತಿಂದರೆ ಯಾವ ಥರ ಆಗುತ್ತೆ, ಯಾವ ಥರ ಫುಡ್ ತಿನ್ನಬೇಕು, ನಮ್ಮ ಪ್ಲೇಟಲ್ಲಿ ರೈನ್ಬೋ ಕಲರ್ಸ್ ಇರಬೇಕು, ಆ ಥರ ಫುಡ್ಡು ತಿನ್ನಲಿಕ್ಕೆ ಟ್ರೈ ಮಾಡಬೇಕು. ಅದನ್ನು ಮೇಂಟೈನ್ ಮಾಡಿಕೊಂಡು 3 ಮಂತ್ಸ್ ಬಿಫೋರ್ ಆದಮೇಲೂ ನೀವು ಫುಡ್ನ ಕಂಟ್ರೋಲ್ ಮಾಡ್ಕೊಂಡು ಬಂದರೆ ನೀವು ಖಂಡಿತವಾಗಿಯೂ ವೆಯ್ಟ್ ಕನ್ಸಿಸ್ಟೆನ್ಸಿ ಹಾಗೇ ಇರುತ್ತೆ. ನೀವು ಬಿಟ್ಟು ಬಿಫೋರ್ ಹರ್ಬಲ್ ಲೈಫ್ ಹೇಗೆ ಮಾಡ್ತಿದ್ರಿ, ಒಂದು ತಟ್ಟೆ ಊಟ ಹಾಕ್ಕೊಂಡು ತಿಂತಿದ್ರಲ್ಲ, ಅದೇ ಥರ ತಿಂದರೆ ಯಾವುದೇ ಕಾರಣಕ್ಕೂ ನೀವು ಕನ್ಸಿಸ್ಟೆನ್ಸಿಯಾಗಿ ಇರೋಕ್ಕಾಗಲ್ಲ. ವೆಯ್ಟ್ ಜಾಸ್ತಿ ಆಗೇ ಆಗುತ್ತೆ, ಅದು ನಿಜ. ಅದ್ರ ಬದಲು ನೀವು ಇವಾಗ 3 ಮಂತ್ಸು 3 ಟೈಮ್ ತೊಗೊಳ್ಲಿಕ್ಕೆ ಇದು ಮಾಡಿರ್ತೀರ, ಅಥವಾ 2 ಟೈಮ್ ತೊಗೊಳ್ಲಿಕ್ಕೆ ಮಾಡಿರ್ತೀರ. ಅದರ ಬದಲು 1 ಟೈಮ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ದಲೇ ಹರ್ಬಲ್ ಲೈಫ್ ಪ್ರಾಡಕ್ಟ್ನ ಯೂಸ್ ಮಾಡಿ. ತುಂಬಾ ಒಳ್ಳೆ ಪ್ರಾಡಕ್ಟು. ಇದ್ರ ಬಗ್ಗೆ ಹೇಳ್ತಾರೆ, ಕಿಡ್ನಿ ಫೇಲರ್ ಆಗುತ್ತೆ ಅಂತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತಂತೆ, ಹಾಗೆಯೇ ಹಾರ್ಟ್ ಹೋಗ್ಬಿಡುತ್ತಂತೆ, ಏನೇನೋ ಹೇಳ್ತಾರೆ ಅಪ್ಪ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಹರ್ಬಲ್ ಲೈಫ್ ಪ್ರಾಡಕ್ಟ್ ಅಂದರೆ ಓಡೋ ಅಂಥವ್ರೂ ಇದ್ದಾರೆ. ಈವನ್ ನನಗೇ ಹರ್ಬಲ್ ಲೈಫ್ ಪ್ರಾಡಕ್ಟ್ ತೊಗೋಬೇಕಾದ್ರೆ ಭಯ ಇತ್ತು. ಇದನ್ನು ಪ್ರಾಂಪ್ಟಾಗಿ ಹೇಳ್ತೀನಿ. ಹಾಗೆಯೇ ಇಲ್ಲಿ ಇವತ್ತು ನಿಮಗೆ ನೋಡಿ ಇದೊಂದು ಪರಿಚಯ ಮಾಡಿಸ್ತಿದ್ದೀನಿ. ಹರ್ಬಲ್ ಲೈಫ್ 24 ಹೈಡ್ರೇಟ್ ಅಂತೇಳಿ ಇದರಲ್ಲಿ ಸ್ಯಾಶೆಟ್ ಬರುತ್ತೆ. ಅದನ್ನು ನೀರಿಗೆ
ವಾರ್ಮ್ ವಾಟ್ರಿಗೆ ಹಾಕ್ಕೊಂಡು ಕುಡಿಯೋವಂಥದ್ದು. ಇದು ಕುಡಿಯೋದ್ರಿಂದ ಇದೊಂಥರ ಯಾವಾಗಲೂ ಎನರ್ಜಿಯಾಗಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ನನ್ನ ಇನ್ನೂ ತುಂಬ ಪ್ರಾಡಕ್ಟ್ಸ್ ಇದೆ, ಬಟ್ ಇದೆಲ್ಲ ಬೇಸಿಕ್ ಪ್ರಾಡಕ್ಟ್ಸು, ಹಾಗಾಗಿ ಇದ್ರ ಬಗ್ಗೆನೇ ಫಸ್ಟು ತಿಳಿಸ್ಕೊಳ್ಳೋಣ ಅಂತೇಳಿ. ಇದು ಬಂದು ಎನರ್ಜಿ ಡ್ರಿಂಕ್. ಇದರಲ್ಲಿ ತುಂಬ ಫ್ಲೇವರ್ಸ್ ಇರುತ್ತೆ. ಇದರಲ್ಲೂ ಇದು ಪೀಚ್ ಫ್ಲೇವರ್, ಇದು ಲೆಮನ್ ಫ್ಲೇವರ್. ಫಸ್ಟು ಟ್ರೈ ಮಾಡೋರು ಲೆಮನ್ ಫ್ಲೇವರ್ನೇ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಓಕೆನಾ. ಇದು ಬಂದು ಫಾರ್ಮುಲದಲ್ಲೂ ತುಂಬ ಫ್ಲೇವರ್ಸ್ ಇರುತ್ತೆ. ನಮ್ಮ ಹತ್ರ ಒಂದು 3 ಥರ 4 ಥರ ಇದೆ ಅಷ್ಟೇ. ಹಾಗೆಯೇ ಇದು ಬಂದು ಪ್ರೋಟೀನ್ ಪೌಡರು. ಇದು ಬಂದು ಮಕ್ಕಳಿಗೆ ಡೈನೋ ಶೇಕು, ಮಕ್ಕಳಿಗೆ ಕೊಡೋ ಅಂಥದ್ದು. ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಟ್ರೈ ಮಾಡ್ಬೋದು ಸ್ನೇಹಿತರೆ. ಇದನ್ನು ಮಾತ್ರ ನಾನು ಕೊಡ್ತೀನಿ. ಹರ್ಬಲ್ ಪ್ರಾಡಕ್ಟಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ. ಇದೊಂದನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಥರ ಭಯ ಇಲ್ದಲೆ ಯೂಸ್ ಮಾಡ್ಬೋದು. ಹಾಗೆಯೇ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳು ಆಗ್ತಿರುತ್ತೆ. ಅದನ್ನು ಕಂಟ್ರೋಲ್ ಮಾಡುತ್ತೆ. ಇವಾಗ ಶುಗರ್ ಇರುತ್ತೆ, ನೀವು ಹರ್ಬಲ್ ಪ್ರಾಡಕ್ಟ್ ತೊಗೊಂಡ್ರೆ ಶುಗರ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಲ್ಲ. ಹಾಗೆಯೇ ಥೈರಾಯ್ಡ್ ಇರುತ್ತೆ, ನೀವು ಪ್ರಾಡಕ್ಟ್ ತೊಗೊಂಡ್ರೆ ಥೈರಾಯ್ಡೇ ಹೋಗ್ಬಿಡುತ್ತೆ ಅಂತ ಹೇಳಲ್ಲ, ಕಂಟ್ರೋಲಿಗೆ ಬರುತ್ತೆ. ಓಕೆನಾ. ನಮಗೆ ಈ ಫುಡ್ಡಿಂದಲೇ ಆರೋಗ್ಯ ಸಮಸ್ಯೆ ಬಂದಿರುತ್ತೆ. ಹಾಗಾಗಿ ಫುಡ್ಡಿಂದಲೇ ಆರೋಗ್ಯ ಸಮಸ್ಯೆ ಬಂದಿರೋದ್ರಿಂದ ನಾವು ಹೆಲ್ದಿ ಫುಡ್ಡನ್ನು ತಗೊಂಡು ನಮ್ಮ ಆರೋಗ್ಯನ ಬೆಟರ್ ಮಾಡ್ಕೋಬೋದು. ನನ್ನ ವೆಯ್ಟ್ ಬಂದು ಬಿಫೋರ್ ಹರ್ಬಲ್ ಲೈಫ್ 78-79 ಇದ್ದಿದ್ದು, ಇವಾಗ ಬಂದು 60 ಇದ್ದೀನಿ. ಇದನ್ನು ನಂಬಲಿಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ. ನನ್ನ ಎಲ್ಲ ಹಳೇ ಡ್ರೆಸ್ಗಳೆಲ್ಲ ಆಗ್ತಿದೆ. ನನಗೆ ತುಂಬಾ ಖುಷಿ ಇದೆ. ಬಿಫೋರ್ ಹರ್ಬಲ್ ಲೈಫ್ ನಾನು ತುಂಬಾ ಪ್ರಯತ್ನ ಮಾಡಿದ್ದೀನಿ. ಮಾರ್ನಿಂಗು ವಾಕ್ ಅಂತೆ, ಝೂಂಬಾ ಕ್ಲಾಸ್ ಅಂತೆ, ಹಾಗೆಯೇ ಚಿಯಾ ಸೀಡ್ಸ್ ನೀರಿಗೆ ಹಾಕ್ಕೊಂಡು ಕುಡಿಯೋದಂತೆ, ಲೆಮನ್ ಹಾಕ್ಕೊಂಡು ಕುಡಿಯೋದಂತೆ, ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ನಾನೇನು ಒಂದೇ ಸಲಿನೂ ದಪ್ಪ ಆಗಲಿಲ್ಲ. ನಾನು ತಿಂದು ಸಿಕ್ಕಿದ್ನೆಲ್ಲ ತಿಂದು ಅಷ್ಟಪ್ಪ ಆಗಿದ್ದೆ. ನಾನು ಹೈಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನನಗೆ ನನ್ನ ವೆಯ್ಟ್ ನನಗೆ ತುಂಬಾ ಸಮಸ್ಯೆ ಮಾಡ್ತಿತ್ತು. ಹಾಗಾಗಿ ನನಗೊಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್. ನಮಗೆ ಯಾರು ಪರಿಚಯ ಮಾಡಿಸಿರ್ತಾರೆ ಅವರೇ ನಮಗೆ ಕೋಚ್ ಆಗಿರ್ತಾರೆ, ನಮಗೆ ವೆಲ್ವಿಷರ್ ಆಗಿರ್ತಾರೆ. ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗ್ತಿದೆ ಅಂತಿದ್ದಾಗಲೇ ಅವರಿಗೆ ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಯಾವುದೇ ಥರ ಆಗಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನಿಮ್ಗೇನಾದರೂ ಈ ಥರ ಪ್ರಾಡಕ್ಟ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ, ಹಾಗೆ ಹರ್ಬಲ್ ಲೈಫ್ ಮೆಂಬರ್ ಆಗ್ತೀನಿ ಅಂತ ಹೇಳಿದ್ರೆ ನಮ್ಮ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಒಳ್ಳೆಯದಾಗುತ್ತೆ, ನಿಮ್ಮ ಲೈಫ್ ಬೆಟರ್ ಆಗುತ್ತೆ. ಹಾಗೆಯೇ ಥ್ಯಾಂಕ್ಸ್. ಈ ವಿಡಿಯೋನ ಫುಲ್ ನೋಡಿದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.